ಏನು ಮನುಷ್ಯ ಕುಲವೇ ತಲೆ ತಗ್ಗಿಸುವಂತ ಒಂದು ನಮ್ಮ ಧಾರವಾಡ ಜಿಲ್ಲಾ ವೀರಾಪುರದಲ್ಲಿ ಘಟನೆ ನಡೆದಿದೆ. ಆ ಘಟನೆ ಕುರಿತು ನಮ್ಮ ಏನು ಧಾರವಾಡ ಜಿಲ್ಲಾಧಿಕಾರಿಗಳಾದಂಥ ದಿವ್ಯಾ ಪ್ರಭು ಅವರು ಇದಾರೋ ಸತ್ತಾರೋ ಅದಾರೋ ಒಂದು ತಿಳಿದಿಲ್ಲ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂರಕ್ಷಣಾ ಸಮಿತಿ ಅಧ್ಯಕ್ಷರನ್ನೋದಕ್ಕೆ ಕೇವಲ ನಾಮಕೋಸ್ತಿದಾರ. ಈವರೆಗೂ ಏನು ದಲಿತ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಆಗೈತಿ. ಆ ವಿವೇಕಾನಂದ ಹಾಸ್ಪಿಟಲಲ್ಲಿ ಏನು ಹುಡುಗನ ತಾಯಿ ಅತ್ಯಂತ ಹೆಡ್ ಇಂಜುರಿಯಿಂದ ಬಳಲ್ತಿದ್ದಾರೆ. ಅವ್ರನ್ನ ಮಾತಾಡಿಸುವಂಥದ್ದು ಯೋಗಕ್ಷೇಮ ವಿಚಾರಿಸುವಂಥದ್ದು ಮಾಡಿಲ್ಲ. ಇನ್ನೊಂದು 3-4 ಜನ ಇನ್ನೂ ICU ಅಲ್ಲೇ ಇದ್ದಾರೆ. ಅವ್ರನ್ನೂ ಕೂಡ ಬಂದು ಸೌಜನ್ಯದಿಂದ ಮಾತಾಡಿಸುವಂಥ ಕಾರ್ಯ ಆಗಿಲ್ಲ. ನಮ್ಮ ವಿಶೇಷವಾಗಿ ಧಾರವಾಡ ಜಿಲ್ಲಾ ಉಸ್ತುವಾರಿಗಳಂತ ಸಂತೋಷ್ ಲಾಡ್ ಅವರು ಕೇವಲ ತಮ್ಮ ಪೋಸ್ಟ್ ಮಾಡುವ ಮೂಲಕ ಅಷ್ಟೇ ಸಂತಾಪ ಮಾಡಿದ್ದಾರೆ. ಅವರು ಕೂಡ ಇಲ್ಲಿ ಬಂದು ಅವರನ್ನ ಒಂದು ಸಾಂತ್ವನ ಹೇಳಬೇಕು. ಆದ್ರೆ ಈ ಒಂದು ಪ್ರಮುಖವಾಗಿ ಅಪರಾಧಿಗಳು ಬಂಧನವಾಗೈತಿ. ಆದ್ರೆ ಇನ್ನುಳಿದ ಅಪರಾಧಿಗಳು ಇನ್ನೂ ತನಕ ಪೊಲೀಸ್ ಇಲಾಖೆ ಬಂಧನ ಮಾಡಿಲ್ಲ. ಅದ ಯಾಕೆ ನಿಖರವಾಗಿ ನಮಗೂ ಕೂಡ ತಿಳಿದು ಬಂದಿಲ್ಲ. ಹಾಗಾಗಿ ಇನ್ನೂ ಸಂಬಂಧಪಟ್ಟ ಅಪರಾಧಿಗಳನ್ನ ಬಂಧಿಸಬೇಕು. ಇದರ ಹಿನ್ನೆಲೆ ಯಾರು ಪ್ರಚೋದನಕಾರಿಯಾಗಿ ಈ ದಲಿತರನ್ನ ಉದ್ದೇಶಪೂರ್ವಕವಾಗಿ ಪ್ರೀ ಪ್ಲಾನ್ ಮಾಡಿ ಹೊಡಿಬೇಕಂತೇಳಿ ಏನು ಕುಮ್ಮಕ್ಕನ್ನು ಕೊಟ್ಟಿದಾರ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸತ್ಯಾಸತ್ಯತೆವಾಗಿ ಅವ್ರನ್ನ ಬಂಧನ ಮಾಡ್ಬೇಕಂತೇಳಿ ನಾನು ವರಿಷ್ಠಾಧಿಕಾರಿಗಳಲ್ಲಿ ಕೇಳ್ಕೊಂತೀನಿ. ಹೌದು ಸರ್, ಇಡೀ ಕುಟುಂಬವನ್ನೇ ಏನು ರವಿವಾರ ದಿನ ಆ ಮನೆ ಹೊಕ್ಕಿ ಅವ್ರಿಷ್ಟನ್ನು ಕಲಾಸ ಮಾಡುವಂತ ಒಂದು ವ್ಯವಸ್ಥಿತ ಸಂಚನ ರೂಪಿಸಿದ್ರ. ಆದ್ರೆ ಅವರೆಲ್ಲ ಕಾರಣಾಂತರಗಳಿಂದ ತಮ್ಮ ಕೆಲಸದ ಮೇಲೆ ಇದ್ರ. ಹಾಗಾಗಿ ಇವತ್ತು ಆ ಹುಡುಗನ ತಂದೆ ಅವಳ ತಾಯಿ ಇಂಜುರಿ ಇದಾಳ. ಹೀಗಾಗಿ ಸಣ್ಣ ಪುಟ್ಟ ಗಾಯಗಳಾಗ್ಯಾವ. ಎಲ್ಲವ್ರನ್ನು ಪಾರಾಗ್ಯಾರ. ಆದ್ರೆ ಹೆತ್ತ ಕರಳನ್ನೇ ಕೊಂದ ತಂದೆಗೆ ತಕ್ಕ ಶಿಕ್ಷೆ ಆಗ್ಬೇಕಂತೇಳಿ ನಾನು ಈ ಮಾಧ್ಯಮ ಮೂಲಕ ಕೇಳ್ಕೊಂತೀನಿ. ಏನು ಮನುಷ್ಯ ಕುಲವೇ ತಲೆ ತಗ್ಗಿಸುವಂತ ಒಂದು ನಮ್ಮ ಧಾರವಾಡ ಜಿಲ್ಲಾ ವೀರಾಪುರದಲ್ಲಿ ಘಟನೆ ನಡೆದಿದೆ. ಆ ಘಟನೆ ಕುರಿತು ನಮ್ಮ ಏನು ಧಾರವಾಡ ಜಿಲ್ಲಾಧಿಕಾರಿಗಳಾದಂಥ ದಿವ್ಯಾ ಪ್ರಭು ಅವರು ಇದಾರೋ ಸತ್ತಾರೋ ಅದಾರೋ ಒಂದು ತಿಳಿದಿಲ್ಲ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂರಕ್ಷಣಾ ಸಮಿತಿ ಅಧ್ಯಕ್ಷರನ್ನೋದಕ್ಕೆ ಕೇವಲ ನಾಮಕೋಸ್ತಿದಾರ. ಈವರೆಗೂ ಏನು ದಲಿತ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಆಗೈತಿ. ಆ ವಿವೇಕಾನಂದ ಹಾಸ್ಪಿಟಲಲ್ಲಿ ಏನು ಹುಡುಗನ ತಾಯಿ ಅತ್ಯಂತ ಹೆಡ್ ಇಂಜುರಿಯಿಂದ ಬಳಲ್ತಿದ್ದಾರೆ. ಅವ್ರನ್ನ ಮಾತಾಡಿಸುವಂಥದ್ದು ಯೋಗಕ್ಷೇಮ ವಿಚಾರಿಸುವಂಥದ್ದು ಮಾಡಿಲ್ಲ. ಇನ್ನೊಂದು 3-4 ಜನ ಇನ್ನೂ ICU ಅಲ್ಲೇ ಇದ್ದಾರೆ. ಅವ್ರನ್ನೂ ಕೂಡ ಬಂದು ಸೌಜನ್ಯದಿಂದ ಮಾತಾಡಿಸುವಂಥ ಕಾರ್ಯ ಆಗಿಲ್ಲ. ನಮ್ಮ ವಿಶೇಷವಾಗಿ ಧಾರವಾಡ ಜಿಲ್ಲಾ ಉಸ್ತುವಾರಿಗಳಂತ ಸಂತೋಷ್ ಲಾಡ್ ಅವರು ಕೇವಲ ತಮ್ಮ ಪೋಸ್ಟ್ ಮಾಡುವ ಮೂಲಕ ಅಷ್ಟೇ ಸಂತಾಪ ಮಾಡಿದ್ದಾರೆ. ಅವರು ಕೂಡ ಇಲ್ಲಿ ಬಂದು ಅವರನ್ನ ಒಂದು ಸಾಂತ್ವನ ಹೇಳಬೇಕು. ಆದ್ರೆ ಈ ಒಂದು ಪ್ರಮುಖವಾಗಿ ಅಪರಾಧಿಗಳು ಬಂಧನವಾಗೈತಿ. ಆದ್ರೆ ಇನ್ನುಳಿದ ಅಪರಾಧಿಗಳು ಇನ್ನೂ ತನಕ ಪೊಲೀಸ್ ಇಲಾಖೆ ಬಂಧನ ಮಾಡಿಲ್ಲ. ಅದ ಯಾಕೆ ನಿಖರವಾಗಿ ನಮಗೂ ಕೂಡ ತಿಳಿದು ಬಂದಿಲ್ಲ. ಹಾಗಾಗಿ ಇನ್ನೂ ಸಂಬಂಧಪಟ್ಟ ಅಪರಾಧಿಗಳನ್ನ ಬಂಧಿಸಬೇಕು. ಇದರ ಹಿನ್ನೆಲೆ ಯಾರು ಪ್ರಚೋದನಕಾರಿಯಾಗಿ ಈ ದಲಿತರನ್ನ ಉದ್ದೇಶಪೂರ್ವಕವಾಗಿ ಪ್ರೀ ಪ್ಲಾನ್ ಮಾಡಿ ಹೊಡಿಬೇಕಂತೇಳಿ ಏನು ಕುಮ್ಮಕ್ಕನ್ನು ಕೊಟ್ಟಿದಾರ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸತ್ಯಾಸತ್ಯತೆವಾಗಿ ಅವ್ರನ್ನ ಬಂಧನ ಮಾಡ್ಬೇಕಂತೇಳಿ ನಾನು ವರಿಷ್ಠಾಧಿಕಾರಿಗಳಲ್ಲಿ ಕೇಳ್ಕೊಂತೀನಿ. ಹೌದು ಸರ್, ಇಡೀ ಕುಟುಂಬವನ್ನೇ ಏನು ರವಿವಾರ ದಿನ ಆ ಮನೆ ಹೊಕ್ಕಿ ಅವ್ರಿಷ್ಟನ್ನು ಕಲಾಸ ಮಾಡುವಂತ ಒಂದು ವ್ಯವಸ್ಥಿತ ಸಂಚನ ರೂಪಿಸಿದ್ರ. ಆದ್ರೆ ಅವರೆಲ್ಲ ಕಾರಣಾಂತರಗಳಿಂದ ತಮ್ಮ ಕೆಲಸದ ಮೇಲೆ ಇದ್ರ. ಹಾಗಾಗಿ ಇವತ್ತು ಆ ಹುಡುಗನ ತಂದೆ ಅವಳ ತಾಯಿ ಇಂಜುರಿ ಇದಾಳ. ಹೀಗಾಗಿ ಸಣ್ಣ ಪುಟ್ಟ ಗಾಯಗಳಾಗ್ಯಾವ. ಎಲ್ಲವ್ರನ್ನು ಪಾರಾಗ್ಯಾರ. ಆದ್ರೆ ಹೆತ್ತ ಕರಳನ್ನೇ ಕೊಂದ ತಂದೆಗೆ ತಕ್ಕ ಶಿಕ್ಷೆ ಆಗ್ಬೇಕಂತೇಳಿ ನಾನು ಈ ಮಾಧ್ಯಮ ಮೂಲಕ ಕೇಳ್ಕೊಂತೀನಿ.